ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮೇಶ್ವರ್ ಕೂಡ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಿಲ್ಲ ಸ್ನೇಹಿತರೆ. ಯಾವಾಗಲೂ ತೋಟದಲ್ಲಿ ನಮ್ಮ ತೋಟದ ವೀಡಿಯೋಗಳನ್ನೇ ನಾನು ಯಾವಾಗಲೂ ಏನು ಬೆಳೆ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೆ. ಇವತ್ತು ಎಲ್ಲ ತೋಟದಲ್ಲಿ ಸ್ವಲ್ಪ ನಾವು ರಜಾ ಮಾಡಿದ್ದು ಎಲ್ಲ ಕೆಲಸಗಾರರೆಲ್ಲ ಮುಗಿಸಿದ ನಂತರ ನಾನು ಕೂಡ ತುಂಬ ದಿವಸಗಳ ನಂತರ ಒಂದು ರೋಡ್ ಟ್ರಿಪ್ ಮಾಡೋಣ ಅಂತೇಳಿ ಆಚೆ ಬಂದಿದ್ದೀವಿ. ಸ್ನೇಹಿತರೆ, ಇಲ್ಲಿ ಏನಿಲ್ಲ, ಮನುಷ್ಯ ಅಂದಮೇಲೆ ಅವನಿಗೂ ಸ್ವಲ್ಪ ರೆಸ್ಟ್ ಬೇಕು. ಏನಾದರೂ ಒಂದು ಹೊಸ ಥರದನ್ನು ಅಥವಾ ಒಂದು ಹೊಸ ಜಾಗಗಳಿಗೆ ಹೋಗಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಅದೇ ಥರ ನಾವು ಕೂಡ ತುಂಬ ದಿವಸದ ನಂತರ ಎಲ್ಲ ಕೆಲಸಗಳನ್ನ ಮುಗಿಸಿದ ನಂತರ ನಾನು ಒಂದು ಹೊಸದೊಂದು ಹೊರಗಡೆ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಮಾಡ್ಕೊಂಡು ಬಂದರು. ಸ್ನೇಹಿತರೆ, ನಾವು ರೈತರಾದವ್ರು ಎಲ್ಲೋ ಹೋದರೂ ನಮ್ಮ ಕಣ್ಣೆಲ್ಲ ಯಾವ ಬೆಳೆ ಮಾಡಿದ್ದಾರೆ, ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆಲ್ಲ ಯಾವ್ಯಾವ ಅವಗುಣಕ್ಕೆ ಯಾವ ಬೆಳೆ ಮಾಡಿದ್ದಾರೆ, ಯಾವ ಥರ ಇದೆ, ರೈತರಿಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ, ಚೆನ್ನಾಗಿದೆಯಾ ಈ ವರ್ಷದ ಕ್ರಾಪ್ ಅಂತೇಳಿ ನೋಡ್ತೀವಿ. ಅದೇ ಥರ ನಾನು ರೋಡಲ್ಲಿ ಬರಬೇಕಾದ್ರೆ ನನಗೂ ಕಾಣಿಸಿದ್ದು ಒಂದು ಪ್ಯಾಡಿ ಫೀಲ್ಡ್ನಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಕೂಡ ಒಳ್ಳೆ ಮಳೆ ಆಗಿದೆ. ಅದೇ ಥರ ರೈತರಿಗೂ ಒಳ್ಳೆ ಬೆಳೆನೂ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಮಳೆ ಆಗಿರೋದ್ರಿಂದ ನೀರಿಗೆ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ನೀವು ಕಾಣ್ತಾ ಇರ್ಬೋದು ನೋಡಿ, ಯಾವ ಬೆಳೆಗೂ ನೀರಿನ ಕುಂದುಕೊರತೆ ಇಲ್ಲಿವರೆಗೂ ಆಗಿಲ್ಲ. ನವಂಬರ್ ತನಕ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಭತ್ತದ ಬೆಳೆ ಈಗ ಡ್ಯಾಮ್ಗಳೆಲ್ಲ ತುಂಬಿರೋದ್ರಿಂದ ಇದೆಲ್ಲ ನಾಲೆ ನೀರಾವರಿಗಳು ಅನಿಸುತ್ತೆ, ನಾಲೆ ಬಯಲು ಅಂತಾರಲ್ಲ ಆ ಥರ. ಭತ್ತದ ಬಯಲು ಮಾತ್ರ ಸಮೃದ್ಧಿಯಾಗಿ ಬಂದಿದೆ, ಎಲ್ಲೂ ಒಣಗಿಲ್ಲ. ಯಾಕಂದರೆ ಡ್ಯಾಮ್ಗಳಲ್ಲಿ ನೀರಿದೆ, ಎಲ್ಲ ಕಡೆಗೂ ಸರಾಗವಾಗಿ ನೀರನ್ನ ಹರಿಸ್ತಾ ಇದ್ದಾರೆ ಸರ್ಕಾರದವರು ಕೂಡ. ಹಾಗಾಗಿ ನೋಡಿ, ಈಗ ಆಲ್ರೆಡಿ ಅವೆಲ್ಲ ಬಂದಿದೆ ಸ್ನೇಹಿತರೆ. ಭತ್ತ ಇಲ್ಲಿ ಸ್ವಲ್ಪ ನೆರಳಿರೋದ್ರಿಂದ ಹಸಿರಿದೆ ಅಷ್ಟೇ. ಅದರಿಂದ ಮುಂದಕ್ಕೆ ನೀವು ಆಚೆಗೆಲ್ಲ ನೋಡಿದ್ರೆ ಪ್ಯಾಡಿ ಫೀಲ್ಡೆಲ್ಲ ಫುಲ್ಲು ಎಲ್ಲೋ ಎಷ್ಟು ತಿರುಗಿಬಿಟ್ಟಿದೆ. ಕೆಲವು ಕಡೆ ಎಲ್ಲ ಕಟಾವು ಕೂಡ ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು, ಎಲ್ಲ ಸಮೃದ್ಧವಾಗಿ ಭತ್ತ ಬೆಳೆದಿದ್ದಾರೆ ಈ ವರ್ಷ. ಸ್ನೇಹಿತರೆ, ಈ ಭತ್ತದ ವಿಶೇಷ ಏನು ಅಂದರೆ ಹೈಯೆಸ್ಟ್ ವಾಟರ್ ಕನ್ಸ್ಯೂಮಿಂಗ್. ಅಂದರೆ ಭತ್ತ ನಾವು ನೋಡಿರೋ ಹಾಗೆ ಕೃಷಿಲಿ ಅತಿ ಹೇರಳವಾಗಿ ನೀರನ್ನು ಅದು ಅಬ್ಸರ್ವ್ ಮಾಡುತ್ತೆ. ಅತಿ ಹೆಚ್ಚು ನೀರು ಬೇಕಾಗುತ್ತೆ ಇದಕ್ಕೆ. ನೀರು ಎಷ್ಟು ಚೆನ್ನಾಗಿ ಸಿಗುತ್ತೆ ಅದೇ ಥರ ಸನ್ಲೈಟು ಸಿಕ್ಕಿದರೆ ಒಳ್ಳೆ ಇಳುವರಿನ ನಾವು ಪಡಿಬೋದು ಭತ್ತನ. ಮತ್ತು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಬಿದ್ದಿರ್ಬೋದು. ಇದು ಅತಿಯಾಗಿ ಬೆಳೆದಾಗ, ಭತ್ತ ತುಂಬ ಜಾಸ್ತಿ ಬೆಳೆದಾಗ ಮತ್ತು ಗಾಳಿ ಮಳೆ ಯಾವ್ದಾದ್ರು ಸಿಕ್ಕಿದಾಗ ಬೀಳುತ್ತೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಮರಗಳಿರೋದ್ರಿಂದ ನೋಡಿ, ಮರಗಳಿದೆ. ಈ ಮರಗಳ ನೆರಳಲ್ಲಿ ಸ್ವಲ್ಪ ಹನುಕ್ಲಲ್ಲಿ ಗಿಡ ಜಾಸ್ತಿ ಹೈಟ್ ಬರುತ್ತೆ. ಬಿಸಿಲಿಗಿಂತನೂ ನೆರಳಲ್ಲಿ ಸ್ವಲ್ಪ ಹೈಟಾಗಿ ಬೆಳೆಯುತ್ತೆ ಗಿಡಗಳು. ಹಂಗಾಗಿ ನೋಡಿ, ಆ ನೆರಳು ಎಲ್ಲಿದೆ ಅಲ್ಲಿ ಮಾತ್ರ ಬಿದ್ದೋಗಿದೆ. ಆಚೆ ಎಲ್ಲ ಏನೂ ಅಷ್ಟೇನು ಬಿದ್ದಿಲ್ಲ, ಗದ್ದೆಗಳು ಯಾವುದು ಬಿದ್ದಿಲ್ಲ. ಇಲ್ಲಿ ಮಾತ್ರ ಬಿದ್ದೋಗಿದೆ. ಒಳ್ಳೆ ರೈತರಿಗೆ ಇಳುವರಿ ಆಗಲಿ. ಯಾವ ಥರ ಬಿದ್ದರೆ ಸ್ವಲ್ಪ ಕರಗೋಗೋದು ಜಾಸ್ತಿ, ಕುಯ್ಯೋಕ್ಕೂ ಹಿಂಸೆ, ಈ ಮಟ್ಟದಲ್ಲಿದೆ ಭತ್ತ. ನೋಡಿ, ಬಂದಿದೆ. ಸ್ವಲ್ಪ ಬರೋ ಅಂಥ ಸಂದರ್ಭದಲ್ಲಿ ಇದ್ದಾವೆ. ಇನ್ನೊಂದು 15-20 ದಿವಸ ಕಳೆದು ಕುಯ್ಬೋದು ಅನಿಸುತ್ತೆ. ಆಚೆಗೆಲ್ಲ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದೇ ಥರ ನನಗೆ ಯಾವ್ದು ಬೆಳೆಗಳು ಸಿಗುತ್ತೆ ಅದ್ರ ಬಗ್ಗೆ ಒಂದೊಂದು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ, ನನಗೆ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.